ನೀವೆಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡ್ರಿ. ವೆಲ್ಕಮ್ ಟು ಡೇ 9 ಆಫ್ ಲರ್ನ್ ಸ್ಟಾಕ್ ಮಾರ್ಕೆಟ್ ಇನ್ ಕನ್ನಡ. ಸೊ ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಮುಂಚೆ ಎರಡು ರೀತಿ ಅನಾಲಿಸಿಸ್ ಮಾಡಬೇಕು. ಒಂದು ಫಂಡಮೆಂಟಲ್ ಅನಾಲಿಸಿಸ್, ಇನ್ನೊಂದು ಟೆಕ್ನಿಕಲ್ ಅನಾಲಿಸಿಸ್. ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ಇದು ಒಂದು ಬಿಲ್ಡಿಂಗ್ನ ಫೌಂಡೇಶನ್ ಇದ್ದಂಗೆ. ಫೌಂಡೇಶನ್ ಚೆನ್ನಾಗಿದ್ರೆ ಆ ಬಿಲ್ಡಿಂಗು 50 ವರ್ಷ ಆದರೂ 60 ವರ್ಷ ಆದರೂ ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ. ಇಲ್ಲ ಅಂದರೆ 10 ವರ್ಷಕ್ಕೆ ಕುಸ್ತು ಬೀಳುತ್ತೆ. ಅದೇ ರೀತಿ ಒಂದು ಕಂಪ್ನಿಯ ಫೌಂಡೇಶನ್ ಅಂದರೆ ಫಂಡಮೆಂಟಲ್ಸ್ ಚೆನ್ನಾಗಿದ್ರೆ ಅಷ್ಟೇ ನಿಮಗೆ ಪ್ರಾಫಿಟ್ ಮಾಡಿಕೊಡ್ಬೋದು. ಆ ಕಂಪ್ನಿಯ ಸೇಲ್ಸ್ ಆಗಿರ್ಬೋದು, ಪ್ರಾಫಿಟ್ ಆಗಿರ್ಬೋದು, ಇವೆಲ್ಲ ಇನ್ಕ್ರೀಸ್ ಆಗ್ತಿರ್ಬೇಕು. ಇದನ್ನೆಲ್ಲ ಎಲ್ಲಿ ಚೆಕ್ ಮಾಡ್ಬೋದು ಅಂದರೆ ಸ್ಕ್ರೀನರ್ ಆಗಿರ್ಬೋದು, ಮನಿ ಕಂಟ್ರೋಲ್ ಆಗಿರ್ಬೋದು, ಟಿಕ್ಕರ್ ಟೈಪ್ ಆಗಿರ್ಬೋದು ಆ್ಯಂಡ್ ತಿಜೋರಿ ಫಿನಾನ್ಸ್ ಆಗಿರ್ಬೋದು. ಇಲ್ಲೆಲ್ಲ ಫಂಡಮೆಂಟಲ್ಸ್ ಚೆಕ್ ಮಾಡ್ಬೋದು. ಇನ್ನೊಂದು ಟೆಕ್ನಿಕಲ್ ಅನಾಲಿಸಿಸ್. ಇಲ್ಲಿ ಕ್ಯಾಂಡಲ್ಸ್ಟಿಕ್ ಪ್ಯಾಟ್ರನ್ಸು, ಪ್ರೈಸ್ ಆ್ಯಕ್ಷನ್ನು, ಬ್ರೇಕ್ಔಟು, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಇದನ್ನೆಲ್ಲ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ನಿಮ್ಮ ಟ್ರೇಡಿಂಗ್ ವ್ಯೂ ಆ್ಯಪ್ಸ್ ಆರ್ ನಿಮ್ಮ ಬ್ರೋಕರ್ ಆ್ಯಪ್ಸ್. ಈ ಕಂಟೆಂಟು ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಈ ಕಂಟೆಂಟ್ ಇಷ್ಟ ಆಗಿದೆ ಫಾಲೋ ಮಾಡೋದು, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಹೆಚ್ಚಿನ ಕಂಟೆಂಟ್ಗಾಗಿ ಕೀಪ್ ವಾಚಿಂಗ್. ಥ್ಯಾಂಕ್ ಯು.